ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ಬ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ನಾನು ತುಂಬ ಸಲ ಈ ಮಾತನ್ನ ಕೇಳಿದ್ದೀನಿ. ಏನಂದ್ರೆ ನಮ್ಮ ಕೂದಲು ತುಂಬ ಉದುರುತ್ತಾ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಅದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಒಂದು ವಿಡಿಯೋ ತಂದಿದ್ದೀನಿ. ಏನಪ್ಪಾ ಅಂತಂದ್ರೆ, ಯಾವುದೇ ಕೆಮಿಕಲ್ನ ಬಳಸದೆ ನ್ಯಾಚುರಲ್ ಆಗಿ ಸಿಗುವಂತಹ ಗಿಡಮೂಲಿಕೆಗಳನ್ನ ನಾವು ಮನೆಯಲ್ಲಿ ಮನೆ ಮದ್ದಾಗಿ ಬಳಸ್ಕೊಂಡು ಹೇಗೆ ನಮ್ಮ ಕೂದಲು ಉದ್ರದನ್ನ ನಾವು ಕಡಿಮೆ ಮಾಡ್ಕೊಳ್ಳೋದು, ಮತ್ತೆ ನಮ್ಮ ಕೂದಲು ತುಂಬಾ ಚೆನ್ನಾಗಿ ದಷ್ಟಪುಷ್ಟವಾಗಿ ಗಟ್ಟಿಯಾಗಿ ಬೆಳೆಯುವಂತೆ ಹೇಗೆ ನಾವು ಆ ಮನೆ ಮದ್ದನ್ನ ಬಳಸೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ನಿಮಗೆ ಈಗ ಹೇಳೋ ಮನೆ ಮದ್ದಿನಲ್ಲಿ ಏನೆಲ್ಲ ಕಂಟೆಂಟ್ಸ್ ಇದೆ, ಈ ಕಂಟೆಂಟ್ಸು ಹೇಗೆ ನಮ್ಮ ಕೂದಲು ಉದ್ರದನ್ನ ಕಡಿಮೆ ಮಾಡುತ್ತೆ, ಹಾಗೆ ನಮ್ಮ ಕೂದಲಿನ ಸ್ಟ್ರ್ಯಾಂಡ್ ಅಂದ್ರೆ ಎಳೆನ ಗಟ್ಟಿಗೊಳಿಸುತ್ತೆ, ಮತ್ತೆ ನಮ್ಮ ಕೂದಲಿನ ಬುಡ ಮತ್ತೆ ನೆತ್ತಿನ ಹೇಗೆ ಪೋಷಣೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮೆಂತ್ಯ ಸೊಪ್ಪು, ಕರಿಬೇವು, ದಾಸವಾಳದ ಎಲೆ ಅಥವಾ ಹೂವು. ಮೆಂತ್ಯ ಸೊಪ್ಪಿನಲ್ಲಿ ನಿಕೋಟಿನ್ ಆಸಿಡ್, ಲೆಸಿತಿನ್ ಮತ್ತೆ ಫ್ಲೇವೋನೈಡ್ಸು ಮತ್ತೆ ಪ್ರೋಟೀನ್ ಇದೆ. ಇದು ಹೇರ್ ಫಾಲಿಕಲ್ ರೂಟ್ಸ್ನ ಸ್ಟ್ರೆಂತ್ ಮಾಡುತ್ತೆ, ಅಂದರೆ ನಮ್ಮ ಕೂದಲಿನ ಬುಡನ ಗಟ್ಟಿಗೊಳಿಸುತ್ತೆ. ಮತ್ತೆ ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದ್ರಿಂದ ಇದು ನೆತ್ತಿನ ಪೋಷಣೆ ಮಾಡುತ್ತೆ, ಮತ್ತೆ ನಮ್ಮ ಕೂದಲು ದಪ್ಪವಾಗಿ ದಷ್ಟಪುಷ್ಟವಾಗಿ ಬೆಳೆಯುವಂತೆ ಮಾಡುತ್ತೆ. ಮತ್ತೆ ಕರಿಬೇವು ಇದು ಕೂದಲಿನ ಬುಡನ ಗಟ್ಟಿಗೊಳಿಸುತ್ತೆ, ಮತ್ತೆ ಇದರಲ್ಲಿ ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಇದೆ, ಐರನ್ನು, ಪ್ರೋಟೀನು, ವಿಟಮಿನ್ ಇದೆ. ಇದು ನೆತ್ತಿನ ಪೋಷಣೆ ಮಾಡುತ್ತೆ ಮತ್ತು ಕೂದಲು ದಷ್ಟಪುಷ್ಟವಾಗಿ ಮತ್ತೆ ಉದ್ದವಾಗಿ ಬೆಳೆಯುವಂತೆ ನೋಡ್ಕೊಳ್ಳುತ್ತೆ. ದಾಸವಾಳದ ಹೂವು ಮತ್ತು ಎಲೆ ಇದು ಕೂದಲಿನ ಬುಡ ಮತ್ತು ನೆತ್ತಿನ ಉತ್ತೇಜಿಸಿ ಕೂದಲು ಉದುರಿದಂತಹ ಜಾಗದಲ್ಲಿ ಹೊಸ ಕೂದಲು ಬೆಳೆಯುವಂತೆ ಮಾಡುತ್ತೆ. ಮತ್ತೆ ಇದರಲ್ಲಿ ಅಮಿನೋ ಆಸಿಡ್, ವಿಟಮಿನ್ಸು ಮತ್ತೆ ಕೂಲಿಂಗ್ ಪ್ರಾಪರ್ಟೀಸ್ ಇದೆ. ಇದು ಕೂದಲಿನ ತುದಿ ಒಡೆಯದಂತೆ ನೋಡ್ಕೊಳ್ಳುತ್ತೆ. ಮತ್ತೆ ಈ ದಾಸವಾಳದ ಹೂವು ಮತ್ತು ಎಲೆ ಒಟ್ಟಾರೆ ನಮ್ಮ ಕೂದಲಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತಾನೆ ಹೇಳ್ಬೋದು. ನೆಕ್ಸ್ಟ್, ಇದನ್ನ ಹೇಗೆ ನಾವು ಎಫೆಕ್ಟಿವ್ ಆಗಿ ಬಳಸ್ಕೊಂಡು ನಮ್ಮ ಕೂದಲುನ ತುಂಬಾ ಚೆನ್ನಾಗಿ ಬೆಳೆಯುವಂತೆ ನಾವು ಮಾಡ್ಕೊಳ್ಬೋದು ಮನೆಯಲ್ಲೇ ಅನ್ನೋದ್ರ ಬಗ್ಗೆ ಬಳಸೋ ವಿಧಾನನ ನಾನು ತಿಳಿಸ್ಕೊಡ್ತೀನಿ. ಈ ಮೂರನ್ನು ಯಾವುದಪ್ಪ ಅಂದ್ರೆ ಮೆಂತ್ಯ ಸೊಪ್ಪು, ಕರಿಬೇವಿನ ಎಲೆ ಮತ್ತೆ ದಾಸವಾಳದ ಎಲೆ ಅಥವಾ ಹೂವು, ಮೂರನ್ನು ಸಮ ಪ್ರಮಾಣದಲ್ಲಿ ತಗೊಳ್ಳಿ. ಅಂದ್ರೆ ನಿಮ್ಮ ಕೂದಲಿನ ಕ್ವಾಂಟಿಟಿಗೆ ತಕ್ಕಂತೆ ಎಷ್ಟು ಬೇಕಾಗುತ್ತೆ ಅಷ್ಟು ಕ್ವಾಂಟಿಟಿ ನಿಮಗೆ ಗೊತ್ತು, ಅಷ್ಟನ್ನ ಸಮ ಪ್ರಮಾಣದಲ್ಲಿ ಮೂರನ್ನು ತಗೊಂಡು ಚೆನ್ನಾಗಿ ಇದನ್ನ ಮಿಕ್ಸಿನಲ್ಲಿ ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿ ಬರೋ ಹಾಗೆ ರುಬ್ಕೊಂಡು ಅದ್ರ ಮಿಶ್ರಣಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣ ಹಿಂಡ್ಕೊಂಡು ಚೆನ್ನಾಗಿ ಇದನ್ನ ನಮ್ಮ ಕೂದಲಿನ ರೂಟ್ಸು ಮತ್ತೆ ನಮ್ಮ ಕೂದಲಿನ ಸ್ಟ್ರ್ಯಾಂಡ್ಸ್ ಅಂದ್ರೆ ಎಳೆಗಳಿಗೆ ನೀಟಾಗಿ ಅಪ್ಲೈ ಮಾಡಿ 1 ಅವರ್ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಿಂದ ವಾಶ್ ಮಾಡಿ. ಈ ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಕೂದಲಿನಲ್ಲಿ ಏನಾದ್ರೂ ಡ್ಯಾಂಡ್ರಫ್ ಇದ್ರೆ ಮತ್ತೆ ಫಂಗಲ್ ಇನ್ಫೆಕ್ಷನ್ ಏನಾದ್ರೂ ಆಗಿದ್ರೆ ಎಲ್ಲವೂ ಕೂಡ ಹೋಗುತ್ತೆ. ಮತ್ತೆ ಕೂದಲು ದಪ್ಪವಾಗಿ ದಷ್ಟಪುಷ್ಟವಾಗಿ ಕಪ್ಪಾಗಿ ಉದ್ದವಾಗಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಇದನ್ನ ವಾರದಲ್ಲಿ 2 ಸಲ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ರಿಸಲ್ಟು ಸಿಗುತ್ತೆ, ಮತ್ತೆ ನಿಮ್ಮ ಕೂದಲು ಉದುರೋದು ಕೂಡ ಕ್ರಮೇಣ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಮೆಥಡ್, ಮೆಹಂದಿ ಪುಡಿ, ತುಳಸಿ ಪುಡಿ ಮತ್ತೆ ಮೆಂತ್ಯ ಪುಡಿ. ಇದರಲ್ಲಿರುವಂತಹ ಯಾವ ಕಂಟೆಂಟು ನಮ್ಮ ಕೂದಲು ಉದ್ರದನ್ನ ತಡೆಯುತ್ತೆ ಮತ್ತೆ ನಮ್ಮ ಕೂದಲು ತುಂಬಾ ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆಯುತ್ತೆ, ಹೇಗೆ ಇದು ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಮೆಹಂದಿ ಪುಡಿ ನೆತ್ತಿಯ ಮತ್ತು ಕೂದಲಿನ ಬುಡನ ಗಟ್ಟಿಗೊಳಿಸುತ್ತೆ, ಮತ್ತೆ ಇದು ಡ್ಯಾಂಡ್ರಫ್ನ ಹೋಗಲಾಡಿಸುತ್ತೆ. ತುಳಸಿ ಪುಡಿ ಕೂದಲಿನ ಬುಡನ ಗಟ್ಟಿಗೊಳಿಸಿ ಕೂದಲು ಉದ್ರದಂತೆ ನೋಡ್ಕೊಳ್ಳುತ್ತೆ, ಮತ್ತೆ ಇದರಲ್ಲಿರುವಂತಹ ಆಂಟಿ ಇನ್ಫ್ಲಮೇಟರಿ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಡ್ಯಾಂಡ್ರಫ್ ಆಗೋದನ್ನ ತಡೆಯುತ್ತೆ. ಇವುಗಳನ್ನ ಯಾವ ವಿಧಾನದಲ್ಲಿ ನಾವು ಬಳಸಿದ್ರೆ ಅದ್ರ ಎಫೆಕ್ಟ್ ನಮ್ಗೆ ಕೂದಲಿಗೆ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇ ಮೆಥಡ್, ಮೆಹಂದಿ ಪುಡಿ ಜೊತೆ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿ ಬರುವ ರೀತಿ ನೀವು ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಇದು ಯಾವ ಕ್ವಾಂಟಿಟಿಲಿ ಬೇಕು ಅಂದರೆ ನಾನು ನಿಮಗೆ ಮೊದಲೇ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಕೂದಲಿನ ಅಳತೆಗೆ ತಕ್ಕಂತಹ ಕ್ವಾಂಟಿಟಿ ನಿಮಗೆ ಗೊತ್ತಿರುತ್ತೆ, ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣ ಹಿಂಡ್ಕೊಂಡು ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಕೂದಲಿನ ಬುಡ ಮತ್ತು ಕೂದಲಿನ ಸ್ಟ್ರ್ಯಾಂಡ್ಸ್ ಅಂದರೆ ಎಳೆಗಳಿಗೆ ಹಚ್ಚಿ 1 ಗಂಟೆ ಬಿಟ್ಟು ಇದನ್ನ ಉಗುರು ಬೆಚ್ಚಗಿನ ನೀರಿನಿಂದ ವಾಶ್ ಮಾಡಿ. ಇದರಿಂದ ನಿಮಗೆ ಕೂದಲುದ್ರೋದು ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಮತ್ತು ನಿಮ್ಮ ಕೂದಲಿನ ಸ್ಟ್ರ್ಯಾಂಡ್ಸ್ ಎಳೆಗಳು ತುಂಬ ಸ್ಟ್ರಾಂಗ್ ಆಗುತ್ತೆ. ಇದನ್ನು ವಾರದಲ್ಲಿ 2 ದಿನ ಮಾಡಿದ್ರೆ ಒಳ್ಳೆ ರಿಸಲ್ಟು ನಿಮಗೆ ಸಿಗುತ್ತೆ. ಹಾಗೆ ಯಾರಿಗೆಲ್ಲ ಮೆಹಂದಿಯ ಕಲರು ಇಷ್ಟ ಆಗಲ್ಲ ಅವರು ಇದನ್ನ ಹಚ್ಚೋದು ಬೇಡ, ಇದನ್ನ ಸ್ಕಿಪ್ ಮಾಡಿ ಬೇರೆ ಮೆಥಡ್ನ ನೀವು ಬಳಸಿದ್ರೆ ಆಯ್ತು. ನೆಕ್ಸ್ಟ್ ಮೆಥಡು, ಇದು
ತುಳಸಿ ಪುಡಿನ ಹೇಗೆ ಬಳಸೋದು ಅನ್ನೋ ವಿಧಾನನ ತಿಳಿಸ್ಕೊಡ್ತೀನಿ. ತುಳಸಿ ಪುಡಿನ ಹೇಗೆ ರೆಡಿ ಮಾಡ್ಕೊಳ್ಳೋದಪ್ಪ ಅಂದರೆ, ತುಳಸಿ ಎಲೆನ ಕಿತ್ಕೊಂಡು ಅದನ್ನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಮಿಕ್ಸಿನಲ್ಲಿ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡ್ರೆ ತುಳಸಿ ಪುಡಿ ನಿಮಗೆ ರೆಡಿ ಆಯಿತು. ಈ ತುಳಸಿ ಪುಡಿ ಮತ್ತು ಈರುಳ್ಳಿ ರಸ, ಆಮೇಲೆ ಮೊಸರು ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ, ಇವು ಮೂರನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ. ಇದನ್ನ ನಿಮ್ಮ ಕೂದಲಿನ ಬುಡ ಮತ್ತು ಕೂದಲಿನ ಎಳೆಗಳಿಗೆ ನೀಟಾಗಿ ಹಚ್ಚಿ 1 ಅವರ್ ಬಿಟ್ಟು ನೀವು ಇದನ್ನ ಮೈಲ್ಡ್ ಶಾಂಪೂವಿನಿಂದ ಉಗುರು ಬೆಚ್ಚಗಿನ ನೀರಲ್ಲಿ ವಾಶ್ ಮಾಡಿಕೊಂಡ್ರೆ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳೆಯುತ್ತೆ, ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಮತ್ತು ಇದು ಕೂದಲು ಉದುರಿದಂತಹ ಜಾಗದಲ್ಲಿ ಹೊಸ ಕೂದಲು ಬರೋದಕ್ಕೆ ಉತ್ತೇಜನ ನೀಡುತ್ತೆ. ಮತ್ತು ನೆತ್ತಿನ ಕೂಡ ತುಳಸಿ ಪುಡಿ ನಮ್ಮ ನೆತ್ತಿನೂ ಕೂಡ ಇದು ಪೋಷಣೆ ಮಾಡುತ್ತೆ. ನೆಕ್ಸ್ಟು ತುಳಸಿ ಪುಡಿಯ ಇನ್ನೊಂದು ಮೆಥಡ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ತುಳಸಿ ಪುಡಿ ಮತ್ತು ಆಮ್ಲ ಪೌಡರ್ ಅಂತ ಸಿಗುತ್ತೆ. ಆಮ್ಲ ಪೌಡರ್ನ ತಗೊಳ್ಳಿ ಮತ್ತು ತುಳಸಿ ಪುಡಿ ಎರಡನ್ನೂ ಕೂಡ ಮೊಸರಿನಲ್ಲಿ ಮಿಶ್ರಣ ಮಾಡ್ಕೊಳ್ಳಿ. ಇವು ಮೂರನ್ನು ನೀಟಾಗಿ ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಬರೋ ರೀತಿ ಮಿಶ್ರಣ ಮಾಡಿಕೊಂಡು ಕೂದಲಿನ ಬುಡ ಮತ್ತು ಕೂದಲಿಗೆ ಹಚ್ಚಿ 1 ಅವರ್ ಬಿಟ್ಟು ಇದನ್ನು ಕೂಡ ಮೈಲ್ಡ್ ಶಾಂಪೂನಿಂದ ವಾಶ್ ಮಾಡಿಕೊಂಡ್ರೆ ನಿಮಗೆ ಕೂದಲು ಉದುರಿದಂತಹ ಜಾಗದಲ್ಲಿ ಹೊಸ ಕೂದಲು ಹುಟ್ಟುತ್ತೆ ಮತ್ತು ಇದರಿಂದ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಈ ಮೆಥಡ್ನ ನೀವು ವಾರದಲ್ಲಿ 2 ದಿನ ಮಾಡೋದ್ರಿಂದ ನಿಮ್ಮ ಕೂದಲು ಉದುರೋದು ನಿಂತೋಗುತ್ತೆ ಮತ್ತು ಚೆನ್ನಾಗಿ ನಿಮಗೆ ಕೂದಲು ಬೆಳೆಯೋಕ್ಕೆ ಶುರುವಾಗುತ್ತೆ. ಹಾಗೆ ಇನ್ನೊಂದು ಮೆಥಡು ಮೆಂತ್ಯ ಪುಡಿಯ ಮೆಥಡು. ಮಾಮೂಲಿ ನೀವು ಮೆಂತ್ಯನ ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸ್ಕೊಂಡು ಅದನ್ನು ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೊಂಡ್ರೆ ಮೆಂತ್ಯದ ಪೌಡರು ರೆಡಿ ಆಯಿತು. ಈ ಮೆಂತ್ಯ ಪುಡಿ ಜೊತೆಗೆ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣ ಹಿಂಡ್ಕೊಂಡು ಈ ಮಿಶ್ರಣನ ನಿಮ್ಮ ಕೂದಲಿನ ಬುಡ ಮತ್ತು ಕೂದಲಿನ ಎಳೆಗಳಿಗೆ ಹಚ್ಚಿ 1 ಅವರ್ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಿಂದ ವಾಶ್ ಮಾಡ್ಕೊಳ್ಳಿ. ಇದನ್ನು ವಾರದಲ್ಲಿ 2 ದಿನ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದರಿಂದ ನಿಮ್ಮ ಕೂದಲು ಉದುರೋದು ನಿಂತೋಗುತ್ತೆ ಮತ್ತು ಕೂದಲು ಉದುರಿದ ಜಾಗದಲ್ಲಿ ನಿಮಗೆ ಹೊಸ ಕೂದಲು ಬೆಳೆಯೋದಕ್ಕೆ ಈ ಮೆಂತ್ಯ ಪುಡಿ ಉತ್ತೇಜನ ನೀಡುತ್ತೆ ಮತ್ತು ಇದರಿಂದ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಕೂದಲು ತುಂಬ ಸಾಫ್ಟ್ ಆಗುತ್ತೆ. ಯಾಕೆಂದರೆ ಮೆಂತ್ಯದಲ್ಲಿ ಕೂದಲನ್ನ ಸಾಫ್ಟ್ ಮಾಡುವಂತಹ ಒಂದು ಪ್ರಾಪರ್ಟಿ ಇರೋದ್ರಿಂದ ನಿಮ್ಮ ಕೂದಲು ತುಂಬ ರಫ್ ಆಗಿದ್ರೂ ಕೂಡ ಇದು ತುಂಬ ಸ್ಮೂತ್ ಆಗುವಂತೆ ಮಾಡುತ್ತೆ ಈ ಮೆಂತ್ಯ ಪುಡಿ. ನೆಕ್ಸ್ಟು ಕೊಬ್ಬರಿ ಎಣ್ಣೆ ನಮ್ಮ ಕೂದಲನ್ನ ಹೇಗೆ ಪೋಷಿಸುತ್ತೆ, ನಮ್ಮ ಕೂದಲು ಉದುರದಂಗೆ ಹೇಗೆ ತಡೆಯುತ್ತೆ ಮತ್ತು ನಮ್ಮ ಕೂದಲಿನ ಆರೋಗ್ಯವನ್ನು ಹೇಗೆಲ್ಲ ಕಾಪಾಡುವಂತಹ ಕಂಟೆಂಟ್ಸು, ಯಾವ್ಯಾವ ಕಂಟೆಂಟ್ಸು ಕೊಬ್ಬರಿ ಎಣ್ಣೆನಲ್ಲಿ ಇದೆ ಅಂತ ತಿಳಿಸ್ಕೊಡು. ಕೊಬ್ಬರಿ ಎಣ್ಣೆನಲ್ಲಿ ಲಾರಿಕ್ ಆ್ಯಸಿಡ್ ಇದೆ. ಇದು ನೆತ್ತಿನ ಗಟ್ಟಿಗೊಳಿಸುತ್ತೆ. ಇದರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ ಮತ್ತು ಇದು ಕೂದಲಿನ ಸ್ಟ್ರ್ಯಾಂಡ್ಸ್ ಅಂದರೆ ಎಳೆಗಳನ್ನ ಸ್ಟ್ರಾಂಗ್ ಮಾಡುತ್ತೆ, ಅಂದರೆ ಗಟ್ಟಿಗೊಳಿಸುತ್ತೆ. ಇದರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ ಮತ್ತು ನಮ್ಮ ನೆತ್ತಿನ ಮಾಯಿಶ್ಚರ್ ಮಾಡುತ್ತೆ. ಅಂದರೆ ಇದು ಕೂದಲು ಏನಾದರೂ ರಫ್ ಆಗಿ ಮತ್ತು ಡ್ರೈ ಆಗಿದ್ರೆ ಈ ಕೊಬ್ಬರಿ ಎಣ್ಣೆನ ನಾವು ಬಳಸೋದ್ರಿಂದ ನಮ್ಮ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ಸ್ಮೂತ್ ಆಗುತ್ತೆ ಮತ್ತು ಈ ಡ್ರೈನೆಸ್ ಎಲ್ಲ ಕಡಿಮೆ ಆಗುತ್ತೆ. ನಮ್ಮ ಕೂದಲಿಗೆ ಒಂದೊಳ್ಳೆ ಮಾಯಿಶ್ಚರ್ನ ಕೊಬ್ಬರಿ ಎಣ್ಣೆ ಕೊಡುತ್ತೆ. ಕೊಬ್ಬರಿ ಎಣ್ಣೆನಲ್ಲಿ ಹೈ ಕಂಟೆಂಟ್ ಆಫ್ ಫ್ಯಾಟಿ ಆಸಿಡ್, ನ್ಯೂಟ್ರಿಯೆಂಟ್ಸು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಇದು ಕೂದಲಿನ ಬುಡನ ಗಟ್ಟಿಗೊಳಿಸುತ್ತೆ ಮತ್ತು ಕೂದಲಿನ ತುದಿ ಒಡೆಯದಂತೆ ನೋಡ್ಕೊಳುತ್ತೆ. ಹಾಗೆ ಡ್ಯಾಂಡ್ರಫ್ನ ಕೂಡ ಕಡಿಮೆ ಮಾಡಿ ಕೂದಲು ತುಂಬ ಚೆನ್ನಾಗಿ ಬೆಳೆಯುವಂತೆ ನೋಡ್ಕೊಳ್ಳುತ್ತೆ. ಕೊಬ್ಬರಿ ಎಣ್ಣೆನ ನಮ್ಮ ಕೂದಲಿಗೆ ನಾವೆಲ್ಲರೂ ಬಳಸ್ತೀವಿ. ಆದರೆ ನಾವು ಬಳಸೋ ವಿಧಾನ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಯಾವ ಮೆಥಡಲ್ಲಿ ಬಳಸ್ತೀವಿ ಅದರಿಂದ ನಮಗೆ ಒಂದು ಒಳ್ಳೆ ರಿಸಲ್ಟು ಸಿಗುತ್ತೆ. ನಾವು ಯಾವ ವಿಧಾನದಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ಬೇಕಪ್ಪ ಅಂತಂದರೆ, ಕೊಬ್ಬರಿ ಎಣ್ಣೆನ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಳ್ಳಿ ಒಂದು ಸ್ಟೌವ್ನಲ್ಲಿ. ಅದನ್ನು ನಮ್ಮ ಕೂದಲಿನ ಬುಡಕ್ಕೆ ಮತ್ತು ನಮ್ಮ ಕೂದಲಿನ ಸ್ಟ್ರ್ಯಾಂಡ್ಸ್ ಅಂದರೆ ಎಳೆಗಳಿಗೆ ನೀಟಾಗಿ ಅಪ್ಲೈ ಮಾಡಿ 2 ರಿಂದ 3 ಗಂಟೆ ಹಾಗೆ ಬಿಡಿ. 3 ಅವರ್ಸ್ ಆದಮೇಲೆ ಇದನ್ನ ಮೈಲ್ಡ್ ಶಾಂಪೂನಿಂದ ವಾಶ್ ಮಾಡ್ಕೊಳ್ಳಿ. ಇದರಿಂದ ನಮಗೆ ಕೂದಲುದ್ರದು ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಮತ್ತು ಕೂದಲಿನ ಒಂದು ಆರೋಗ್ಯನ ಈ ಕೊಬ್ಬರಿ ಎಣ್ಣೆ ಕಾಪಾಡುತ್ತೆ ಮತ್ತು ನೆತ್ತಿಯ ಆರೋಗ್ಯನ ಇದು ಪೋಷಿಸುತ್ತೆ ಮತ್ತು ನಮ್ಮ ಕೂದಲು ತುಂಬ ಸ್ಮೂತಾಗಿ ಸಾಫ್ಟಾಗಿ ಆಗುತ್ತೆ, ತುಂಬ ಉದ್ದವಾಗಿನೂ ಕೂಡ ಬೆಳೆಯುತ್ತೆ. ಇದನ್ನು ವಾರದಲ್ಲಿ 3 ದಿನ ಈ ರೀತಿ ನಾವು ಕೊಬ್ಬರಿ ಎಣ್ಣೆನಿಂದ ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ನಮಗೆ ಸಿಗುತ್ತೆ ಮತ್ತು ಕೂದಲು ಉದುರೋದು ಕೂಡ ತುಂಬ ಬೇಗ ಕಡಿಮೆ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಇಂದ್ರಾಣಿ ರೋಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.